ಒಂದರ ಬೆಂಬಲ ಬೆಲೆ ಕೊಟ್ಟರು ರೈತರಿಗೆ. ಇವರು ಸರ್ಕಾರ ಇತ್ತು 18ರಿಂದ 23ವರೆಗೆ. ಅದು ನಿಚ್ಚಳ ಬಹುಮತ ಸರ್ಕಾರ ಅಲ್ಲ BJP. ಈ ರಾಜ್ಯದಾಗ ಎಂದೆಂದೂ ಅವರು ನಿಚ್ಚಳ ಬಹುಮತ ಹೊಂದುವುದೇ ಇಲ್ಲ. ಭವಿಷ್ಯ ಬರೆದ್ಬಿಟ್ಟು ನಾನು ಇದು ಏನು ಹಿಂಭಾಗಲಿಂದ ಆದಂಥ ಯಡಿಯೂರಪ್ಪ ಬೊಮ್ಮಾಯಿ ಏನು ಇನ್ನು 28ಕ್ಕೆ ಬರುತ್ತೆ 33ರ ಮಠ ಈ ರಾಜ್ಯದಲ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ. ಭಾರತೀಯ ಜನತಾ ಪಕ್ಷ ಇಲ್ಲಿ ನೇರವಾಗಿ ವಿಧಾನಸೌಧ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮತ್ತೆ ಕುತಂತ್ರ ರಾಜಕಾರಣ ಮಾಡಬೇಕು. ED CBI ಐತದ ಹೈಕಮಾಂಡ್ ಡಬಲ್ ಇಂಜನ್ ಮಾಡಿದ್ದೇನೆ. ED CBI ಬರ್ರಿ ED CBI ದಮ್ಮಿದ್ರೆ ಕರ್ಕೊಂಬರ್ರಿ ನನ್ನ ಮನೆಗೆ ತೋರಿಸ್. ಯಾರು ಭ್ರಷ್ಟಾಚಾರ ಮಾಡಿ ಇವ್ನ ಮನೆಗೆ ಮಾಡ್ತೀವಿ ಫಸ್ಟ್. ಎಷ್ಟು ಭ್ರಷ್ಟಾಚಾರ ಮಾಡಿ ದುಡ್ಡು ಎಷ್ಟೆಷ್ಟು ಮಾಡ್ಯಾರ, ಎಷ್ಟೆಷ್ಟು ಮುಸ್ಕಿನ ಪಾಟ್ನ್ಯಾಗ ಎಷ್ಟೆಷ್ಟು % ಇಟ್ಟು ಅವನ ಮಗ ಕಂಡಿ ಸರ್ಕಲ್ನ್ಯಾಗ ಯಾರ ಅಂಗಡಿಯಾಗ ವಸೂಲು ಮಾಡ್ತಿದ್ದ, ಮತ್ತು APMCಯಾಗ ಯಾರ ಅಂಗಡಿಯಾಗ ಇವರು ದುಡ್ಡು ಇಸ್ಕೊತಿದ್ರು. ಅದು ಹೋಗಿ ದೊಡ್ಡ ಮನೆಗೆ ಹೋಗ್ತಿತ್ತು. ಕೊಡ್ತೀನಿ. ಎಷ್ಟು ಭ್ರಷ್ಟಾಚಾರ ಮಾಡಿ ಎಷ್ಟು ಆಸ್ತಿ ಹಿಡಿದು ಎಷ್ಟು ಕ್ವಾರಿ ಹಿಡಿದು ನೀನು ಗೊತ್ತಿಲ್ಲ ನನಗೆ. ಎಲ್ಲಿಗೆ ಬಂತು ನೀ ಬಾರಿ ಗಿಡಕ್ಕೆ ಹಾಕಿ ಬಂದವು ನಮ್ಮ ತಾಲೂಕಕ್ಕೆ. ನೀನು ಇವತ್ತು ಇಷ್ಟೆಲ್ಲ ಮಾಡ್ಬೇಕಾದ್ರೆ ಕಾರಣ ಏನು? ದಮ್ಮೈತಂತ ನಾವು ಇದ್ದೀನಿ ಅಂತ ಇಷ್ಟು ದಿವಸ ಮಕ್ಕೊಂಡಿದ್ದೇನೆ ಅಂತ ಸತ್ತಿದ್ದೇನೆ. ಇಷ್ಟು ಜನ ನೀನು ಅದಿ ಅಂತ ಗೊತ್ತಿದ್ದಿಲ್ಲ. ನಾನಿದ್ದೀನಿ ನಿಮ್ಮ ಜೊತೆ ಬರ್ತದೆ ಇರೋ ವಿಷಯ ಯಾವ ವಿಷಯ ನಾನಿದ್ದೀನಿ. ಅಂಜು ಮಾಡ್ರಿ. ನಾನು ಯಾರಿಗೂ ಅನ್ಯಾಯ ಮಾಡಿದ್ದು ನಾವು ಪಕ್ಷ ಭೇದ ಮರೆತು ಒಬ್ಬ ಶಾಸಕನಾಗಿ ನನ್ನ ಕರ್ತವ್ಯ, ಒಬ್ಬ ಶಾಸಕನ ಕರ್ತವ್ಯ. ಒಬ್ಬ ಶಾಸಕನಾದವನು ಜನಪ್ರತಿನಿಧಿ ಆದವನು ಪಕ್ಷ ಭೇದ ಮಾಡಬಾರ್ದು. ಏನು ಚುನಾಯಿತ ಆದ್ಮೇಲೆ ಇವತ್ತು ಪಕ್ಷದಿಂದ ಗೆದ್ದಿರ್ಬೋದು, ಆದರೆ ಪಕ್ಷ ಭೇದ ನಾನು ಮಾಡಿಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದವ್ರು ಸಾಕಷ್ಟು ಜನ ಬರ್ತಾರೆ ನನ್ನ ಮನೆಗೆ, ಬಂದಾರ, ನನ್ನ ಸಂಪರ್ಕದಾಗ ಅದಾರ. ಇವ್ಗೇನು ಒಬ್ಬರು ಸಂಪರ್ಕ ಇವ ಇಲ್ಲ, ನಾನಲ್ಲಿ ಅವ್ರ ಪಾರ್ಟಿಯವ್ರ ಸಂಪರ್ಕದಾಗ ಪಾಪ ಅಂತ ಕೆಲಸ ಮಾಡ್ಕೊಂಡು ಹೋಗ್ತು. ಬಂದಾಗ ನನ್ನ ಕರ್ತವ್ಯ, ನಾನು ಜನಪ್ರತಿನಿಧಿ ಶಾಸಕ, ನಾನು ಕರ್ತವ್ಯ ಮಾಡಿದ್ದೀನಿ. ನಿನ್ನಂಗೆ ದ್ವೇಷದ ರಾಜಕೀಯ ಮಾಡಿ ಕೇಸ್ ಹಾಕ್ಸಕತ್ತಾರ ಅಂತ ಅಟ್ರಾಸಿಟಿ ಕೇಸ್. ಅಲ್ಲಿ ಹೋದ ಗಡ್ಡಿ ಸರ್ಕಲ್ನಾಗ ನಾವು ಸರ್ವಧರ್ಮ ಸಮ್ಮೇಳನ ಮಾಡಬೇಕು ಅಂತೇಳಿ ಎಲ್ಲ ಗುರುಗಳನ್ನ ಸಮುದಾಯದ ಗುರುಗಳನ್ನ ಕರೆದಾಗ ನನ್ನ ಕೊಟ್ಟಂಥ ಪರ್ಮಿಷನನ್ನು ರದ್ದುಪಡಿಸಿದೆಲ್ಲಪ್ಪ ತಹಸೀಲ್ದಾರ್ಗೆ ಕೊಟ್ಟು ಒಬ್ಬ ತಲಾಟಿ ಕಡೆ ನನ್ನ ಮ್ಯಾಗ ಕೇಸ್ ಮಾಡಿಸಿದೆಲ್ಲಪ್ಪ. ಇದು ಕೇಸಲ್ಲ. ನನ್ನ ಮ್ಯಾಗ 9 ಕೇಸ್ ಮಾಡಿರಲ್ಲಪ್ಪ, ಇದು ಕೇಸಲ್ಲ. ಮತ್ತು ಈಗ ಅಟ್ರಾಸಿಟಿ ಮಾಡಕತ್ತಾರೆ. ಇವನು ಹೇಳಿರ್ತಂದ್ರೆ ಅಟ್ರಾಸಿಟಿ. ಬರೀ ಕೇಸ್ ಗೀಸ್ ಮಾಡಿ ನಾನು ಯಾರಿಗೂ ಹೆದರಿಸುವಂಥ ಮನುಷ್ಯ ಅಲ್ಲ. ನೇರ ಡೈರೆಕ್ಟ್ 1 to 1 ನಿನ್ನ ಮುಖ ತಾಕತ್ತು ದಮ್ಮು ಇದ್ರೆ 1 to 1 ಕ್ರೀಡಾಂಗಣಕ್ಕೆ ಬಂದು ವೀರಮಣಿ ಕ್ರೀಡಾಂಗಣ ನಿಂತಿರ್ತೀನಿ. ಬಾ ನಿನ್ನ ಶಕ್ತಿ ಪ್ರದರ್ಶನ ಎಷ್ಟೈತಿ ತಾಲೂಕಿನಾಗ ತೋರಿಸಿ, ನಾನು ತೋರಿಸ್ತೀನಿ ಗಣ ಮಗನ. ಎಲ್ಲೋ ಬಗಲಾಗಿಂದ ಸೀರೆ ಇಟ್ಕೊಂಡು ಬಂದು ಇಲ್ಲಿ ನನ್ನ ತಾಲೂಕಿನಾಗ ನನಗೆ ದಮ್ ಕೊಟ್ರೆ ಹೇಳ್ತೀನಿ ಅಂತ ತಿಳ್ಕೊಂಡಿಯ. ಏನು ಒಂದು ಪ್ರತಿಭಟನೆ ಮಾಡಿ ರೈತರಿಗೋಸ್ಕರ ಹೆಸರಿನಾಗ ನಾನು ಹಲಕಟ್ಟು ಬೇಯಕ್ಕೆ 4 ಮಂದಿ ಕುಂಡಿಗಳನ್ನ ಬಿಟ್ಟು ಬೇಯಿಸಿದ್ರೆ ಭಕ್ತನಂತ ತಿಳ್ಕೊಂಡು ನಿಮ್ಮ ಅಪ್ಪ ನಾನಿಗೂ ಬಗ್ಗಾಗ್ಯಲ್ಲ. ಇನ್ನೂ ಇದು ವಿಕಪ್ಪಕ್ಕೆ ಹೋಗುತ್ತೆ ಮತ್ತು ಮಾತಾಡಿದ್ರೆ ಅಷ್ಟ. ಗೌರವದಿಂದ ಹೇಳ್ತಾ ಇದ್ದೀನಿ, ಗೌರವದಿಂದ ಹೇಳಕ್ಕೆ ಗೌರವ ಕೊಟ್ಟು ಗೌರವ ತಗೋ. ಬಾಯಿ ಬಿಟ್ಟು ನಾನು ಹೇಳ್ಬಿಟ್ಟಿನಿ ಸರಿ ಬೇರೆ ಮಾಡಿ ಬೇರೆನೇ ಆಗ ಯಾವ್ಯಾವ ಕುಣಿಗಳು ಮಾತಾಡೋದು ನನಗೆ ಗೊತ್ತಾಯ್ತು. ಈ ಕುಣಿಗಳು ಹುಷಾರಾಗಿರಿ, ನೀವು ಎಚ್ಚರದಿಂದ ಇರಿ. ನಾವು ಯಾರ ತಂಟೆಗೂ ಹೋಗೋರಲ್ಲ, ನಮ್ಮ ತಂಟೆಗೆ ಬಂದು ಬಿಟ್ಟರೆ ಅವ್ರ ಅಪ್ರಾಣಿ ಆಗಿತ್ತ. ಇದು ನನ್ನ ಮನಸ್ಥಿತಿ. ಅದಕ್ಕೆ ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೋತೀನಿ, ಯಾರನ್ನೋ ಓಲೈಸಿ ಯಾರನ್ನೋ ಹೊಗಳಿಕೆ ಪಡೆಯೋದಕ್ಕೆ ನಿಮಗೆ ಪ್ರೀತಿ ವಿಶ್ವಾಸ ಇದ್ದರೆ ಅವ್ರ ಮನೆಗೆ ಹೋಗಿ ಊಟ ಮಾಡ್ತೀರಿ. ಆದರೆ ನಿಮಗೆ ಉದ್ಯೋಗ, ನಿಮ್ಮ ಏನು ಹೇಳ್ತಾರೆ ನಿಮ್ಮ ಪ್ರೊಫೆಷನ್ ವೃತ್ತಿಯಲ್ಲಿ, ನನ್ನ ವೃತ್ತಿಯಲ್ಲಿ ನಾನು ಮೋಸ ಮಾಡಬಾರ್ದು, ನಿಮ್ಮ ವೃತ್ತಿಯಲ್ಲಿ ನೀವು ಮೋಸ ಮಾಡಬಾರ್ದು. ನನ್ನ ವಿನಂತಿ. ಧನ್ಯವಾದ.